ವೃಶ್ಚಿಕ ರಾಶಿಯವ್ರಿಗೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ವೃಶ್ಚಿಕ ರಾಶಿಯವ್ರಿಗೆ ಗುರುವಿನ ದೃಷ್ಟಿ ಬೀಳ್ತಾ ಇತ್ತು, ಐದನೇ ದೃಷ್ಟಿ. ಆದ್ರೆ ಈಗ ಈ ಒಂದು 5ನೇ ತಾರೀಕಿಂದ, ಡಿಸೆಂಬರ್ 5ನೇ ತಾರೀಕಿಂದ ಮತ್ತೆ ಗುರು ಬದಲಾವಣೆ ಆಗ್ತಾ ಹೋಗುತ್ತೆ. ಗುರು ಬದಲಾವಣೆ ಅಂತಂದ್ರೆ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಆಗತ್ತೆ. ಆ ಮಿಥುನ ರಾಶಿಯಾಗಿ ಗುರುವಿನ ಬದಲಾವಣೆ ಆದಾಗ ಎಲ್ಲೋ ಒಂದ್ ಕಡೆ 8ನೇ ಮನೆ ಗುರು ನಿಮ್ಗೆ ಯೋಗವನ್ನ ಕೊಡೋದಿಲ್ಲ, ಗುರುಬಲ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಸಪ್ತಮ 7ನೇ ಮನೆಯವನು ಮತ್ತೆ 12ನೇ ಮನೆಯವನು ಶುಕ್ರ ನಿಮ್ಮ ಒಂದು ರಾಶಿಗೆ ಬಂದಿರ್ತಾನೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಕುಜ ಕೂಡ ನಿಮ್ಮ ಮನೇಲೇ ಇರೋದು ಒಂದು ಯೋಗ, ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಏನೇನೆಲ್ಲ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದಾವೆ ಆ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಹೋಗ್ತವೆ. ಭಯ ಭೀತಿ ಬೇಡ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮಾತು ತುಂಬಾ ಕರೆಕ್ಟ್ ಆಗಿರ್ಬೇಕಾಗತ್ತೆ. ನಿಮ್ಮ ಮಾತಿಂದ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳೋದು ಅಥವಾ ಮಾತಾಡ್ತಾ ಯಾವುದೋ ಒಂದು ಕಾಂಟ್ರವರ್ಸಿಗೆ ಹೋಗೋದು, ಅಥವಾ ಎಲ್ಲೋ ಒಂದ್ ಕಡೆ ನೀವು ರಾಜಕೀಯದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು, ಅವರಂತೂ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾರಿಗಾದ್ರೂ ನೀವು ಮಾತು ಕೊಟ್ಟಿದ್ರೆ ಆ ಮಾತನ್ನೇ ಒಂದು ದೊಡ್ಡ ಒಂದು ಆಯುಧವಾಗಿ, ಅಸ್ತ್ರವಾಗಿ ತಗೊಂಡು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ನಡೀತಾ ಹೋಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ.